ಅಂತೂ ಇಂತೂ ಪುಡಾರಿ ಧಮ್ಕಿ ವೀರ ರಾಜೀವ್ ಗೌಡನನ್ನ ಹಿಡಿಯೋದಕ್ಕೆ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ 13 ದಿನ ತಗೊಂಡ್ರು ರಾಜೀವ್ ಗೌಡನನ್ನ ಹಿಡಿಯೋದಕ್ಕೆ. ನಿನ್ನೆ ಕೇರಳದಲ್ಲಿ ಈತನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಪೊಲೀಸರನ್ನೇ ಯಾಮಾರಿಸೋದಕ್ಕೆ ಹೋಗಿ ತಗಲಾಕೊಂಡಿದ್ದಾನೆ ರಾಜೀವ್ ಗೌಡ. ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಕಾರ್ ಬಿಟ್ಟು ಎಸ್ಕೇಪ್ಗೆ ಯತ್ನ. ಪೊಲೀಸರನ್ನೇ ಯಾಮಾರಿಸೋದಕ್ಕೆ ಹೋಗಿ ರೈಲ್ವೆ ನಿಲ್ದಾಣದಲ್ಲಿ ತಗಲಾಕೊಂಡ ರಾಜೀವ್. ಮಂಗಳೂರಿನ ಸ್ನೇಹಿತ ಉದ್ಯಮಿ ಮನೆಯಲ್ಲಿ ಆಶ್ರಯವನ್ನ ರಾಜೀವ್ ಗೌಡ ಪಡೆದಿದ್ದ. ಉದ್ಯಮಿಗೆ ಸೇರಿದ ಕಾರ್ನಲ್ಲಿಯೇ ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗಿದ್ದ. ಉದ್ಯಮಿಯ ಕಾರನ್ನ ಫಾಲೋ ಮಾಡಿ ಕೆಡ್ಡಾಕ್ಕೆ ಕೆಡವಿದ್ದಾರೆ ಪೊಲೀಸರು. ಪೊಲೀಸರನ್ನೇ ಯಾಮಾರಿಸೋದಕ್ಕೋಗಿ ರಾಜೀವ್ ಗೌಡ ತಗಲಾಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ರಾಜೀವ್ ಗೌಡನನ್ನು ಹಿಡಿಯೋದಕ್ಕೆ 13 ದಿವಸ ಬೇಕಾಯ್ತಾ ಪೊಲೀಸರಿಗೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಇವನೇನು ಖಲಿಸ್ತಾನಿ ಉಗ್ರ ಗುರುಪಂತ್ವಂತ್ ಸಿಂಗ್ ಪನ್ನೂನ, ಲಷ್ಕರ್ ಎ ತೊಯ್ಬಾದ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯ್ಯದ್ 13-14 ದಿವಸ ತಗೊಳ್ಳೋದಕ್ಕೆ, ಅಥವಾ ಪೊಲೀಸರು ಏನಾದರೂ ಬಿಟ್ಟಿಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ ಗೊತ್ತಿಲ್ಲ. ಬಟ್ ಅಂತೂ ಇಂತೂ ಹಿಡಿದ್ರಲ್ಲ ಅನ್ನೋದೇ ಈಗ ಸಮಾಧಾನ ಪಡಬೇಕಾದಂತಹ ವಿಚಾರ. ಆಫ್ಟರ್ ಆಲ್ ಈ ವ್ಯಕ್ತಿಯನ್ನು ಹಿಡಿಯೋದಕ್ಕೆ, ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಊರು ಬಿಟ್ಟಂತಹ ಈ ವ್ಯಕ್ತಿಯನ್ನು ಹಿಡಿಯೋದಕ್ಕೆ 13 ದಿವಸ ಬೇಕಾಯ್ತಾ? ಪ್ರತಿನಿತ್ಯವೂ ನಾವು ಗೃಹ ಸಚಿವರನ್ನ ಕೇಳಿದ್ದು, ಯಾವಾಗ ಹಿಡಿತೀರಿ ರಾಜೀವ್ ಗೌಡನ್ನ, ಯಾವಾಗ ಹಿಡಿತೀರಿ ರಾಜೀವ್ ಗೌಡನ್ನ ಅಂಥೇಳಿ. ಕೊನೆಗೂ ಕೂಡ ಹಿಡಿದಿದ್ದಾರೆ. ಆತನನ್ನು ರಕ್ಷಿಸೋ ಕೆಲಸ ಇಲ್ಲ ಅಂತ ಹೇಳಿದರು. ಈಗ ಆತನನ್ನು ಕೆಡ್ಡಾಕೆ ಕೆಡುವಂತಹ ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದ್ದುಕೃಷ್ಣ, ಈಗಾಗಲೇ 13 ದಿನದಿಂದ ಊರು ಬಿಟ್ಟು ತಲೆಮರೆಸ್ಕೊಂಡಿದ್ದಂತಹ ರಾಜೀವ್ ಗೌಡನನ್ನು ಕೊನೆಗೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಬಟ್ 13 ದಿವಸ ಬೇಕಾಯ್ತಾ ಈತನನ್ನು ಹಿಡಿಯೋದಕ್ಕೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಬಟ್ ಹಿಡಿದಿದ್ದಾರೆ, ಖುಷಿ ವಿಚಾರ. ಯಾವಾಗ ಕರ್ಕೊಂಬರ್ತಾರಂತೆ, ಹೇಗೆ ಪೊಲೀಸರ ಬಲೆಗೆ ಬಿದ್ದಂತೆ ಎಕ್ಸ್ಪ್ಲೇನ್ ಮಾಡಬಹುದಾ? ಖಂಡಿತ ಪ್ರೇಮ್, ಕಳೆದ 13 ದಿನಗಳಿಂದಲೂ ಕೂಡ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂತಹ ರಾಜೀವ್ ಗೌಡ ನಿನ್ನೆ ಪೊಲೀಸರ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡಿರುವಂಥದ್ದು. ಕೇರಳದ ಗಡಿ ಭಾಗದಲ್ಲಿ ಚಿಕ್ಕಬಳ್ಳಾಪುರದ ಪೊಲೀಸರಿಗೆ ರಾಜೀವ್ ಗೌಡ ಸಿಕ್ಕಾಕೊಂಡಿದ್ದಾನೆ. ಕೇರಳದಿಂದ ತಮಿಳುನಾಡು ಕಡೆಗೆ ಪರಾರಿಯಾಗುತ್ತಿದ್ದಂಥ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಆತನನ್ನು ಕಾರ್ನಲ್ಲೇ ಚೇಸ್ ಮಾಡಿ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಈಗ ತಡರಾತ್ರಿ ಕೇರಳದಿಂದ ಇವತ್ತು ಚಿಕ್ಕಬಳ್ಳಾಪುರದ ಕಡೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಬೆಳಗ್ಗೆ ಜಾವ 4-5 ಗಂಟೆಗೆ ಬರ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಆದರೆ ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರ ಇನ್ನೂ ತಲುಪಿಲ್ಲ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಸರಿಸುಮಾರು 9ರಿಂದ 10 ಗಂಟೆ ಅಷ್ಟೊತ್ತಿಗೆ ಬರ್ಬೋದು ಅನ್ನೋಂಥ ಮಾಹಿತಿ ಇದೆ. ಇಡೀ ರಾತ್ರಿ ಟ್ರಾವೆಲಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಬಂದ ನಂತರ ಅವರನ್ನು ಮೊದಲಿಗೆ ಮೆಡಿಕಲ್ ಚೆಕಪ್ಗೆ ಒಳಪಡಿಸಬೇಕಾಗುತ್ತೆ. ತದನಂತರ ಮುಂದಿನ ವಿಚಾರಣೆಯ ಪ್ರಕ್ರಿಯೆಗಳನ್ನು ಪೊಲೀಸರು ಮಾಡಬೇಕಾಗುತ್ತೆ. ಮೊದಲಿಗೆ ಈ ಒಂದು ಪ್ರಕರಣ ದೂರವಾಣಿ ಸಂಭಾಷಣೆಯ ಆಧಾರಿತ ಪ್ರಕರಣ. ದೂರವಾಣಿಯಲ್ಲಿ ಅಮೃತ ಗೌಡರಿಗೆ ಕರೆ ಹಾಕಿದ್ದಂಥ ವಿಚಾರ. ಹಾಗಾಗಿ ಇವರ ರಾಜೀವ್ ಗೌಡರ ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಮ್ಯಾಚ್ ಮಾಡಬೇಕಂತಂದರೆ FSLಗೆ ಕಳುಹಿಸಿಕೊಡ್ಬೇಕಾಗುತ್ತೆ. ತದನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನೆಲ್ಲವನ್ನ ಮಾಡಿ ಸ್ಥಳೀಯ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ರಾಜೀವ್ ಗೌಡರನ್ನ ಹಾಜರುಪಡಿಸಬೇಕಾಗುತ್ತೆ. ನಿನ್ನೆ ಸಂಜೆ 4-5 ಗಂಟೆಗೆ ಬಂಧನ ಮಾಡಿರೋದ್ರಿಂದ ಇವತ್ತು 4-5 ಗಂಟೆ ಅಂದರೆ 24 ಗಂಟೆ ಕಳೆಯೋದ್ರೊಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಈ ರೀತಿ ಮುಂದಿನ ಕಾನೂನು ಪ್ರಕ್ರಿಯೆಗಳಿದೆ. ಮತ್ತೊಂದೆಡೆ ಕೂಡ ಪೊಲೀಸರು ರಾಜೀವ್ ಗೌಡರ ಬಂಧನ ಆಗ್ತಾ ಇರುವಂಥ ಕಾರಣ ಎಲ್ಲ ವಿಚಾರ ಕೂಡ ಅವರ ಬೆಂಬಲಿಗರು ಕೂಡ ಗೊತ್ತಾಗಿದೆ. ಹಾಗಾಗಿ ರಾಜೀವ್ ಗೌಡರು ಯಾವಾಗ ಬರ್ತಾರೆ, ಎಲ್ಲಿಗೆ ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ತಡರಾತ್ರಿಯಿಂದ ಕೂಡ ರಾಜೀವ್ ಗೌಡ ಪರ ಬೆಂಬಲಿಗರು ಪೊಲೀಸ್ ಠಾಣೆಗಳು ಸೇರಿದಂತೆ ಚಿಕ್ಕಬಳ್ಳಾಪುರದ SP ಆಫೀಸ್ ಸೇರಿದಂತೆ ಬಹುತೇಕ ಕಡೆ ಬಂದು ಹೋಗುವಂಥದ್ದು, ಸೇರುವಂಥದ್ದು, ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜೀವ್ ಗೌಡರನ್ನ ನೋಡಬೇಕು ಅನ್ನೋಂಥ ರೀತಿಯಲ್ಲಿ ಎಲ್ಲ ಜಮಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪೊಲೀಸರು ಕೂಡ ಮುಂದಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. ಪ್ರೇಮ್, ಮುದ್ದುಕೃಷ್ಣ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಒಟ್ಟಾರೆಯಾಗಿ 13 ದಿನಗಳ ಬಳಿಕ ಈ ಪುಡಾರಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇವತ್ತು ಶಿಡ್ಲಘಟ್ಟ ಕರ್ಕೊಂಬರ್ತಾರಂತೆ. ಸಹಜವಾಗಿಯೇ ಒಂದಿಷ್ಟು ಕೋರ್ಟ್ ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ.